ಹಲೋ ನಮಸ್ಕಾರ, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈಗ ಇದನ್ನು ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂದರೆ, ಏನೋ ನಮ್ಮಮ್ಮ ನನಗೆ ನೆನಪಾದ್ರಿ ಇವತ್ತು. 2018 ಶಿ ಲೆಫ್ಟ್ ಅಸ್, ಆಗಸ್ಟ್. ಸೊ ಹಂಗೆ ನೋಡಿದ್ರೆ ನನಗೂ ನಮ್ಮ ಅಮ್ಮಗೂ ಅಷ್ಟಕ್ಕಷ್ಟೇ. ಆದ್ರೆ ಅವರು ಅಂದ್ರೆ ಒಂಥರ ಪ್ರೀತಿ, ಅಡುಗೆ ಆದ್ಕೊಳ್ಳೋನ ಕರಿತಿದ್ರು ಅವರು, ಶೈಲಿ ಬಾರೇ ಊಟಕ್ಕೆ ಅಂತಂದೇಳಿ. ಆದ್ರೆ ಕೆಲವೊಂದು ವಿಚಾರದೊಳಗೆ ನನಗೆ ಅವ್ರಿಗೆ ಹೊಂತಿರಲಿಲ್ಲ. ಸೊ ಇವತ್ತು ನಾನು ಅದೇ ಏನಾಗತ್ತಿದ್ದೆ, ಏನಮ್ಮ ಇಲ್ಲಿದ್ದಾಗಂತೂ ಹೀಗೆಲ್ಲ ಆಗಿ ಹೋಗ್ಬಿಡ್ತು. ನೀ ಮ್ಯಾಲೆ ಹೋಗಿ ಈಗ ದೇವ್ರ ಹತ್ರ ಇದೆಯಲ್ಲ, ನಿನಗೇನಾದರೂ ಇನ್ಫ್ಲೂಯೆನ್ಸ್ ಇರ್ಬೋದು, ನೀ ಏನಾದರೂ ಹೇಳ್ಬೋದಲ್ಲ ನನ್ನ ಬದಲಾಗೆ ಏನೋ ಹಿಂಗೆ ಇವತ್ತು ಏನೋ ಇಮೋಷ್ನಲ್ ಆಗಿ ಏನೋ ಅಂದ್ಕೊಳಕತ್ತಿದ್ದೆ. ಸೊ ನ್ಯಾಚುರಲಿ ಹೆಂಗಾದರೂ ಕನೆಕ್ಷನ್ ಇದ್ದೇ ಇರ್ತದಲ್ಲ. ಈಗಿನ ನನ್ನ ಜೀವನ ನೋಡಿದರೆ ನನಗೂ ಅನಿಸ್ತೈತಿ ಗೋಲ್ಡನ್ ಡೇಸ್ ಆರ್ ಅಹೆಡ್ ಅಂತಂದು ಹೇಳಿ. ಸೊ ನೀವು ಇದನ್ನೊಂಥರ ಚಾನಲೈಸ್ಡ್ ಮೆಸೇಜ್ ಅಂತಂತ ಅನ್ಕೋಬೋದು. ಸೊ ಕಾರ್ಡ್ಸ್ ಏನು ಹೇಳ್ತವೆ ಅಂತಂದು ಹೇಳಿ ನೋಡೋಣ. ಯಾಕಂದರೆ ಆ್ಯಕ್ಚುಲಿ ನಾನು ನನ್ನ ಸಲುವಾಗಿ ಕಾರ್ಡ್ ತೆಗಿಬೇಕು ಅಂತ ಅನ್ನಕತ್ತಿದ್ದೆ, ಪ್ರೇ ಮಾಡಿದ್ದೆ. ಸೊ ನಾನು ಅಂದ್ಕೊಂಡೆ ಒಂದು ಸಣ್ಣದೊಂದು ವಿಡಿಯೋ ಮಾಡೋಣ, ಇದರಿಂದ ತಮಗೂ ಏನಾದರೂ ಲಾಭ ಆಗ್ಬೋದಲ್ಲ. ತಾವು ಯಾರನ್ನಾದರೂ ಕಳ್ಕೊಂಡಿರ್ಬೋದು, ಅವ್ರು ತಮಗೆ ನೆನಪಾಗ್ತಿರ್ಬೋದು, ಅವರಿಂದ ಏನಾದರೂ ನೀವು ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ಈ ವಿಡಿಯೋ ಮೂಲಕ ನಿಮಗೆ ಸಿಕ್ಕರಂತೂ ಭಾಳ ಚಲೋ ಆಗ್ತೈತಿ. ಸೊ ಲೆಟ್ ಅಸ್ ಸಿ. ಈ ವಿಡಿಯೋ ಮೂಲಕ ತಾವು ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲಿಗೆ ವಿಸಿಟ್ ಮಾಡಿದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಕಂಟೆಂಟ್ ನಿಮಗೆ ಇಷ್ಟ ಆದರೆ ನೀವು ಬೇರೆಯವ್ರಿಗೂ ಶೇರ್ ಮಾಡಿರಿ. ಓಕೆ. ಸೊ ಇದನ್ನು ನೀವು ಒಂಥರ ಮೆಸೇಜಸ್ ಫ್ರಮ್ ಹೆವನ್ ಅಂತ ಅನ್ಕೋಬೋದು. ಆ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ? ಓಕೆ. ಮೈ ಗಾಡ್. ನಾನು ಅಂದಲ್ಲ ಗೋಲ್ಡನ್ ಡೇಸ್ ಆರ್ ಅಹೆಡ್ ಅಂತಂದು ಹೇಳಿ. ಸೊ ಈಗ ಏನಾಗ್ತಿರ್ಬೋದು ಅಂತಂದರೆ, ಇದು ನನ್ನ ಪರಿಸ್ಥಿತಿನೂ ಸರಿಯೇ, ನಾನು ಎಕ್ಸ್ಪ್ಲೇನ್ ಮಾಡಬೇಕಷ್ಟೆ. ಇದು ಮತ್ತೆ ಯಾರಿಗಾದರೂ ರೆಸನೇಟ್ ಆದರೂ ಆಗ್ಬೋದು. ಈಗ ನನಗಾತು ಅಥವಾ ನನಗೂ ಅಂತ ಅನ್ನೋಕ್ಕಿಂತಲೂ ಓಕೆ ಚಲೋ ಈ ವಿಡಿಯೋ ಬನಾತೆ ಸಬ್ಕೆ ಲಿಯೆ. ನೀವು ಮೊದಲು ಪ್ರಯಾರಿಟೀಸು ಸೆಟ್ ಮಾಡಿಕೊಡ್ರಿ. ಓಕೆ. ಎಲ್ಲ ನಾನೇ ಮಾಡ್ತೀನಿ, ನನಗೂ ಹಂಗೆ ಅನಿಸುತ್ತೆ ಎಲ್ಲ ನಾನೇ ಮಾಡಬೇಕು, ಯಾಕಂದ್ರೆ ನನ್ನಷ್ಟು ಪರ್ಫೆಕ್ಟ್ ಯಾರೂ ಮಾಡೋಕ್ಕಾಗಂಗಿಲ್ಲ ಅಂತ ನಂದು ಒಂಥರದ ಮಾನಸಿಕ ಒಂದು ಅವಸ್ಥೆ ಹಾಗೆ ಇದೆ. ಸೊ ಅದಕ್ಕೆ ಪ್ರಯಾರಿಟೀಸ್ ಮೊದಲೇ ಸೆಟ್ ಮಾಡಿಕೊಡ್ರಿ. ಎಲ್ಲನೂ ನಾನೇ ಮಾಡಿಬಿಡ್ತೀನಿ, ಎಲ್ಲನೂ ನಾನೇ ಮಾಡ್ತೀನಿ ಅಂತಂತಂದ್ರೆ ನೀವು ಯಾವುದೂ ಸರಿಯಾಗಿ ಮಾಡೋಕ್ಕಾಗಂಗಿಲ್ಲ. ಒಂದು ಅಮ್ಮನ ಕೆಲಸ ಮಾಡಬೇಕು, ಅಪ್ಪನ ಕೆಲಸ ಮಾಡಬೇಕು, ಅಣ್ಣನ ಕೆಲಸ ಮಾಡಬೇಕು, ತಂಗಿ ಕೆಲಸ ಮಾಡಬೇಕು, ಆಫೀಸ್ ಕೆಲಸ ಮಾಡಬೇಕು. ಈ ಥರ ಎಲ್ಲನೂ ನೀವೇ ತೊಗೊಂಡ್ರೆ ಸೀದಾ ಬರ್ಡನ್, ನೀವು ಯಾವುದನ್ನೂ ದಂಡಿಗೆ ಹಚ್ಚೋಕ್ಕಾಗಂಗಿಲ್ಲ. ಸೊ ಹೆಂಗೆ ಮಾಡಬೇಕು ಅಂತಂದರೆ, ಈಗ ಅವ್ರು ಏನು ಹೇಳ್ತಾರಂತಂದ್ರೆ, ನೀವು ಪ್ರಯಾರಿಟೀಸ್ ಮೊದಲೇ ಸೆಟ್ ಮಾಡಿಕೊಡ್ರಿ. ಸೆಟ್ ಮಾಡಿಕೊಂಡು ಯಾವುದು ಹಗರೈತಲ್ಲ ಕೆಲಸ ಮೊದಲು ಅದನ್ನು ಮುಗಿಸ್ಕೊಡ್ರಿ, ಆಯಿತಾ? ಆಮೇಲೆ ಯಾವುದು ಕಠಿಣ ಅನಿಸೋದಿಲ್ಲ ಆ ಕೆಲಸಕ್ಕೆ ಕೈ ಹಾಕ್ರಿ. ಇಲ್ಲಾಂದರೆ ಯಾವ ಕೆಲಸ ಸಣ್ಣದೈತಲ್ಲ ಅದನ್ನು ನೀವು ಮತ್ತೊಬ್ಬರಿಗೂ ಒಪ್ಪಿಸ್ಬೋದು. ಒಂದು ಸರ್ತಿ ಏನು ಅನಿಸುತ್ತೆ ಅಂತಂದರೆ, ನಮ್ಮಷ್ಟು ಪರ್ಫೆಕ್ಷನಿಸ್ಟ್ ಯಾರೂ ಇಲ್ಲ, ಅದನ್ನು ಯಾರಿಗೂ ಮಾಡೋಕ್ಕಾಗಂಗಿಲ್ಲ ಅಂತ. ಬಟ್ ನೀವು ಬೇರೆದವ್ರಿಗೆ ಜವಾಬ್ದಾರಿ ಬಿಟ್ಟು ಕೊಟ್ಟು ನೋಡಿರಿ. ಈಗಾಗಲೇ ನಿಮಗೆ ಜೀವನದಲ್ಲಿ ಸಾಕಾಗುವಷ್ಟು ಅನುಭವ ಆಗ್ಯಾವ. ನೀವು ಜೀವನ ಏನು ಅಂತಂದು ಹೇಳಿ ಕಂಡಿರಿ, ಜನ ಹೆಂಗೆ ಅದಾರಂತ ಕಂಡಿರಿ, ಸಂದರ್ಭಗಳು ಹೆಂಗೆ ಬರ್ತಾವಂತ ಗೊತ್ತು, ರಿಲೇಟಿವ್ಸ್ ಹೆಂಗೆ ಬಿಹೇವ್ ಮಾಡ್ತಾರಂತಂದು ಹೇಳಿ ಗೊತ್ತು. ನೋಡಿರಿ, ಇವನಿಗೆ ಎಷ್ಟು ತೊಂದರೆ ಆಗಿರ್ಬೋದು ಅಂತಂದು ಹೇಳಿ ಸ್ವಲ್ಪ ನೀವೇ ವಿಚಾರ ಮಾಡಿರಿ ನೋಡೋಣ. ಅಂದರೆ ಜಿಂದಗಿನೇ ಇಸ್ಕೋ ಇತನಾ ಸಿಖಾಯ ಹೇ ನಾ,
ಅವ್ನು ಗೊತ್ತೈತಿ ಈಗ ಅಂದ್ರೆ ಎಲ್ಲ ಥರದ ಘಟ್ಟಗಳನ್ನು ದಾಟಿ ಬಂದಂಥ ವ್ಯಕ್ತಿ. ನಿಮಗೀಗ ಗೊತ್ತೈತಿ ಎಲ್ಲೇ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತಂದು ಹೇಳಿ. ಇಲ್ಲಿಂದ ದಾರಿ ಇಲ್ಲಿವರೆಗೂ ಬಂತು. ಇದನ್ನು ಅವ್ರು ಹೇಳಕತ್ತಾರ. ಈಗ ಇದನ್ನು ನೀವು ಕಲ್ಕೊಂಡಿರಿ, ಸೊ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು ನಿಮ್ಮ ಲೈಫ್ದೊಳಗೆ. ಸೊ 10 ಆಫ್ ಸೋರ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಇಲ್ಲಿವರೆಗೂ ಏನು ಆಗಿತ್ತು, ಏನೆಲ್ಲ ಅನುಭವಿಸಿದ್ರಿ, ಅದೀಗ ಸದ್ಯ ಎಜ್ಜಿಗಿದೆ, ಮುಗಿಯೋಂಥ ಎಜ್ಜಿಗಿದೆ. ಓಕೆ, ಸೊ ಗೋಲ್ಡನ್ ಡೇಸ್ ಆರ್ ಅಹೆಡ್. ಗೋಲ್ಡನ್ ಡೇಸ್ ಆರ್ ಅಹೆಡ್ ಅಂದ್ರೆ ಈಗ ನೀವು ಪ್ರಯಾರಿಟಿ ಸೆಟ್ ಮಾಡ್ಕೊಂಡ್ರಿ. ನಿಮಗೆ ಪಾಸ್ಟ್ದೊಳಗೆ ಏನು ಎಕ್ಸ್ಪೀರಿಯನ್ಸ್ ಆಗೈತಿ, ಅದರಿಂದ ನೀವು ಏನು ಕಲಿತೀರಿ ಅನ್ನೋದನ್ನು ಈಗ ನೀವು ಇಂಪ್ಲಿಮೆಂಟ್ ಮಾಡುವಂಥ ಟೈಮ್ ಬಂದೈತಿ ಈಗ ಸದ್ಯ. ಸೊ ಯು ಟೇಕ್ ಆ್ಯಕ್ಷನ್ ನಾವು. ಅಂದರೆ ಏನು ಮಾಡಬೇಕು ಈಗ ಸದ್ಯ, ನೀವು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು. ನಿಮಗೆ ಈಗ ಎಂಥ ಟೈಮ್ ಬರ್ಬೋದು ಅಂತಂತಂದ್ರೆ, ಸಡನ್ನಾಗೆ ಆ್ಯಕ್ಷನ್ ತೊಗೊಳ್ಳೋ ಅಂಥದ್ದು ಅಂಥ ಪರಿಸ್ಥಿತಿ ಈಗ ಸದ್ಯ ನಿರ್ಮಾಣ ಆಗಬಹುದು. ನೀವೇನು ಈ ಏನು ಅವಸ್ಥೆ ಐತಲ್ಲ, ಈ ಅವಸ್ಥೆಯಿಂದ ಫ್ರೀಡಮ್, ನೀವು ಆ ಫ್ರೀಡಮ್ ಈಗ ಸ್ವಲ್ಪ ದಿವಸದೊಳಗೆ ಈಗ ಅನುಭವಿಸ್ತೀರಿ ಅದನ್ನು. ನೈಟ್ ಆಫ್ ವಾಂಡ್ಸ್ ಒಂದು ಸ್ವಿಫ್ಟ್ ಬರ್ತೈತಿ ಈಗ ಸದ್ಯ ಜೀವನದೊಳಗೆ. ಓಕೆ, ಆಮೇಲೆ ನೀವು ಕಾನ್ಫಿಡೆಂಟ್ ಆಗ್ತೀರಿ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತೈತಿ. ಆದರೆ ಹೆಂಗೆ ಅಂತಂತಂದ್ರೆ, ಈಗೇನು ಅನಿಸ್ತೈತಿ ಅಂತಂದ್ರೆ ಆತುರವಾಗಿ ಎಲ್ಲ ಮುಗಿಸ್ಬಿಡ್ಬೇಕು ಕೆಲಸ. ಯಾಕಂದ್ರೆ ಇಷ್ಟು ದಿನ ನಾ ಏನು ಮಾಡ್ಕೊಂಡಿದ್ನಲ್ಲ, ಇಷ್ಟು ದಿನ ಎಲ್ಲೆಲ್ಲ ನಿಂತಿತ್ತಲ್ಲ, ಅದನ್ನೆಲ್ಲ ಆದಷ್ಟು ಲಘುನ ಮುಗಿಸ್ಬಿಡ್ಬೇಕು ಅಂತ ನಿಮ್ಮ ತಲೆಯಾಗ ಬರ್ತೈತಿ. ಸೊ ಸ್ವಲ್ಪ ನಿಧಾನ. ಓಕೆ, ಸ್ವಲ್ಪ ನಿಧಾನ. ಸ್ವಲ್ಪ ನಿಧಾನವಾಗಿ ವಿಚಾರ ಮಾಡೋಕ್ಕೆ ಶುರು ಮಾಡಿರಿ. ಯಾಕಂದ್ರೆ ಹೆಂಗಿರ್ತೈತಿ ಅಂತಂದರೆ, ಇಲ್ಲೇನಂತಂದ್ರೆ ಇದು ಫಾಸ್ಟ್ ಥಿಂಕಿಂಗ್ ತೋರಿಸ್ತದೆ, ಎನರ್ಜಿ ಜಾಸ್ತಿ ಆಗೋದನ್ನು ತೋರಿಸ್ತದೆ. ಇದು ಎನರ್ಜಿ ಜಾಸ್ತಿ ಆಗೋದು ಅಂತಂದ್ರೆ ಮಾರ್ಷಿಯಲ್ ಎನರ್ಜಿ ಜಾಸ್ತಿ ಆಗೋದು. ಮಾರ್ಷಿಯಲ್ ಎನರ್ಜಿ ಜಾಸ್ತಿ ಆಯ್ತು ಅಂತಂತಂದ್ರೆ ನಾವು ನಮಗೆ ಟಾರ್ಗೆಟ್ ಫಿಕ್ಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಕೈತಿ. ನೋಡಿರಿ, ನೀವು ಸಪೋಸ್ ಟಾರ್ಗೆಟ್ ಪ್ರಾಪರ್ ಹಂಗೆ ಫಿಕ್ಸ್ ಮಾಡಿದ್ರಿ, ಸ್ವಲ್ಪ ನಿಮ್ದು ಆ್ಯಕ್ಷನ್ ಒಂದು ಸ್ವಲ್ಪ ಸ್ಲೋ ಡೌನ್ ಆಯ್ತು ಅಂತಂದ್ರೆ ನೀವು ನಿಂತು ಪ್ರಾಪರ್ ಹಂಗೆ ವಿಚಾರ ಮಾಡ್ಬೋದು. ಅಂದ್ರೆ ನಾನು ಏನು ಮಾಡಬೇಕು ಮುಂದೆ. ಗಡ್ಬಡಿ ಮಾಡಿದ್ವಿ ಅಂತಂತಂದ್ರೆ ಏನೂ ತಲೆಗೆ ಹೊಳೆಯಂಗಿಲ್ಲ. ಓಕೆ, ಸೊ ನಿಮ್ಮ ಲೈಫ್ದೊಳಗೆ ಸ್ಟೆಬಿಲಿಟಿ ಬರ್ತೈತಿ. ಈಗ ನಿಮ್ಮ ಲೈಫ್ದೊಳಗೆ ಸ್ಟೆಬಿಲಿಟಿ ಬರ್ತೈತಿ. ನೀವು ಲಾಜಿಕಲ್ ಹಂಗೆ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಮೆಂಟಲಿ ಸ್ಟ್ರಾಂಗ್ ಆಗ್ತೀರಿ. ನಿಮ್ಮ ಕಮ್ಯುನಿಕೇಷನ್ ಚಲೋ ಆಗ್ತೈತಿ. ನಿಮಗೇನು ಅನ್ನಿಸ್ತಿತ್ತಲ್ಲ, ನಾನು ಬಂಧನದಲ್ಲಿ ಅದೀನಿ ಅಂತಂದು ಹೇಳಿ ನಿಮ್ಗೆ ಅನ್ನಿಸ್ತಿತ್ತು. ಆದರೆ ಹೆಂಗೈತಿ ಅಂತಂದರೆ, ಈಕೆ ಪರಿಸ್ಥಿತಿ, ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರಿ, ನಿಮಗೆ ಇದರಿಂದ ಹೊರಗೆ ಬರೋಕ್ಕಾಗಂಗಿಲ್ಲ. ಮತ್ತು ನಿಮ್ಮನ್ನು ಯಾರೂ ಅಷ್ಟು ಗಟ್ಟಂಗೇನೋ ಕಟ್ಟಿಲ್ಲ. ನೀವು ಮನಸ್ಸು ಮಾಡಿದರೆ ಆರಾಮಂಗೆ ಹೊರಗೆ ಬರ್ಬೋದು. ಸೊ ಥಿಂಕ್ ಅಬೌಟ್ ದಿಸ್. ಓಕೆ, ಇದಕ್ಕೆ ಹೊರಗೆ ಬರೋಕೆ ಒಂದು ಅಗದಿ ಈಸಿಯೆಸ್ಟ್ ದಾರಿ ಏನಪ್ಪ ಅಂತಂತಂದರೆ, ಕಣ್ಣಿಗೆ ಕಟ್ಟಿದ ಬಟ್ಟೆ ತೆಗಿಬೇಕಷ್ಟೆ. ಏಸ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದರೆ, ಇಟ್ಸ್ ಅ ನ್ಯೂ ಬಿಗಿನಿಂಗ್. ಸಮಥಿಂಗ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್. ಅದು ಇಮೋಷ್ನಲ್ ಲೆವೆಲ್ದಾಗೂ ಆಗಿರ್ಬೋದು. ಈಗ ಒಂದು ರೀತಿಯಿಂದ ಇಮೋಷ್ನಲ್ ಲೆವೆಲ್ದೊಳಗನ ಇದನ್ನು ನೋಡಿರಿ, ಈ ಕಾರ್ಡ್ ನೋಡಿದ್ರೆ ಅಂತ ಎಲ್ಲ ಇಮೋಷ್ನಲ್. ನಾನೇ ಎಲ್ಲ ಹ್ಯಾಂಡಲ್ ಮಾಡಬೇಕು, ನಾನು ಬಿಟ್ಟರೆ ಮತ್ತೆ ಯಾರಿಗೂ ಮಾಡೋಕ್ಕಾಗಂಗಿಲ್ಲ, ಎಲ್ಲ ನನ್ನ ಫ್ಯಾಮಿಲಿದೆಲ್ಲ ನಾನು ಭಾರ ತೊಗೊತೀನಿ. ನೋ, ಯು ಕ್ಯಾನ್ ಡೂ ಲೈಕ್ ದ್ಯಾಟ್. ಯಾಕಂತಂದ್ರೆ ಪ್ರಯಾರಿಟಿ ನೀವು ಸೆಟ್ ಮಾಡ್ಕೊಳ್ಳಿಲ್ಲ, ಪ್ರಾಪರ್ ಹಂಗೆ ಪ್ಲ್ಯಾನ್ ಮಾಡಲಿಲ್ಲ ಅಂತಂದರೆ ನೀವು ಮುಂದಂತೂ ಹೋಗಂಗೇ ಇಲ್ಲ. ಅದಕ್ಕೆ ನಾವು ಮಾಡೋ ಕೆಲಸ ಆಗಲಿ, ನಾವು ಮಾಡೋ ಕೆಲಸ ನಮ್ಗೆ ಯಾವಾಗೂ ಬರ್ಡನ್ ಅಂತಂತ ಅನ್ನಿಸ್ಬಾರ್ದು. ಈಗ ನೋಡಿರಿ, ಈಗಾಗಲೇ ನಿಮಗೆ ಜೀವನದೊಳಗೆ ಸಾಕಾಗುವಷ್ಟು ನೀವು ಕಲಿತೀರಿ. ಇದನ್ನು ಎಕ್ಸ್ಪೀರಿಯೆನ್ಸ್ ನೀವು ಯೂಸ್ ಮಾಡ್ಕೋಬೇಕು. ಎದ್ರ ಸಲುವಾಗಿ ಅಂತಂತಂದ್ರೆ,
ನೋಡ್ರಿ ಇಲ್ಲಿ ನಿಮ್ಮ ಜೀವನದೊಳಗಿನ ಫಾಸ್ಟ್ ಚೇಂಜಸ್ ಬರ್ತಾವೆ. ಹೆಂಗಿರ್ತೈತಿ ಅಂದ್ರೆ ಫಾಸ್ಟ್ ಚೇಂಜಸ್ ಬಂದಾಗ ಹ್ಯಾಂಡಲ್ ಮಾಡೋಕೆ ಗೊತ್ತಾಗ್ಬೇಕು ಅದನ್ನು ಹ್ಯಾಂಡಲ್ ಮಾಡೋಕೆ ಗೊತ್ತಾಗಲಿಲ್ಲ ಅಂತಂದ್ರೆ ಮತ್ತೆ ಬ್ಯಾಕ್ ಟು ಪವೆಲಿಯನ್, ಮತ್ತು ಸೇಮ್ ವಿಷಯ ಸ್ಟಾರ್ಟ್ ಆಗ್ತಾವೆ. ನಿಮ್ಮನ್ನು ನೀವು ಹ್ಯಾಂಡಲ್ ಮಾಡ್ಕೊಂಡ್ರಿ ಅಂತಂತಂದ್ರೆ ನಿಮಗೆ ಕಮ್ಯುನಿಕೇಷನ್ ಚಲೋ ಆಗ್ತೈತಿ, ಲೈಫ್ದೊಳಗೆ ಸ್ಟೆಬಿಲಿಟಿ ಬರ್ತೈತಿ, ಒಂದು ಸ್ಟ್ರಕ್ಚರ್ಡ್ ಲೈಫ್ ಇರ್ತೈತಿ ನಿಮ್ಗೆ. ಓಕೆ, ಸೊ ಅದಾದಮೇಲೆ ಸ್ಟ್ರಕ್ಚರ್ಡ್ ಲೈಫ್ ಬಂದರೂ ಸಹಿತ ಮಾನಸಿಕ ಸ್ಥಿತಿಯನ್ನು ಶಾಂತವಾಗಿ ಇಟ್ಕೊಡ್ರಿ. ಮಾನಸಿಕ ಸ್ಥಿತಿಯನ್ನು ಶಾಂತವಾಗಿ ಇಟ್ಕೊಳ್ಳದೆ ಹೋದರೆ ಮತ್ತೆ ಹೋಗಿ ಮತ್ತೆ ಮುಗ್ಗಡಿಸೋದನ್ನು. ಈಗ ಹೆಂಗೈತಿ ಅಂತಂತಂದ್ರೆ ಇದು ನೀವಾಗೇ ಮಾಡ್ಕೊಂಡದ್ದು, ಎಲ್ಲನೂ ನಾನು ಮಾಡ್ತೀನಿ ಅಂತಂದು ಹೇಳಿ. ಸೊ ಈಗ ಹೆಂಗೈತಿ ಅಂತಂದ್ರೆ ಪಾರಾಗಬೇಕಂತಂದ್ರೆ ನೀವೇ ಮನಸ್ಸು ಮಾಡ್ಬೇಕು. ಇಲ್ಲಿಂದ ನೀವು ಮನಸ್ಸು ಮಾಡಿದರೆ ನಿಜವಾಗ್ಲೂ ನೀವೇ ಪಾರಾಗ್ತೀರಿ. ನಿಮಗೆ ಬೇರೆಯವ್ರ ಸಹಾಯದ ಅವಶ್ಯಕತೆಯೇ ಇಲ್ಲ. ಅಂತಂದ್ರೆ ಏನಂತ ಪ್ರಾಪರ್ ಹಂಗೆ ಪ್ಲ್ಯಾನ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಅದು ಯಾವುದೇ ವಿಷಯದೊಳಗಿರಲಿ, ನಿಮ್ಮ ಪ್ರೊಫೆಷನ್ನೇ ಇರಲಿ, ನಿಮ್ಮ ಪರ್ಸ್ನಲ್ ಲೈಫನ್ನೇ ಇರಲಿ, ಪ್ಲ್ಯಾನ್ಫುಲಿ ಮಾಡಲಿಲ್ಲ ಅಂತಂತಂದರೆ ಯಾವ ದಂಡಿಗೆ ಹತ್ತಂಗಿಲ್ಲ. ಆ್ಯಕ್ಚುಲಿ ಯೂನಿವರ್ಸ್ ನಿಮಗೆ ಏನು ಮಾಡಾಕತ್ತೈತಿ ಅಂತಂತಂದ್ರೆ ಒಂದು ಹೊಸ ಬಿಗಿನಿಂಗ್, ಒಂದು ಹೊಸ ಫೇಸ್ ನಿಮ್ಮ ಜೀವನದೊಳಗೆ ಸ್ಟಾರ್ಟ್ ಆಗೋದೈತಿ. ಈಗ ಹೆಂಗಾದ್ರು 2026 ಸಣ್ಣದ ಇಯರ್ ಅಂತಂದು ಹೇಳ್ತಾರೆ. ನಿಮಗೆ ಬೇಡ ಅಂತಂದ್ರೂ ಕಾನ್ಫಿಡೆನ್ಸ್ ಬಂದಿರ್ತೈತಿ. ಯಾಕಂದ್ರೆ ನಂಬರ್ಸದ ಇಂಪ್ಯಾಕ್ಟ್ ಎಲ್ಲರ ಮೇಲೂ ಆಗ್ತಿರ್ತೈತಿ. ಅದರ ಸ್ಪೆಷಲಿ ನಂಬರ್ 1 ಬರ್ತ್ ಡೇಟ್ ಯಾರು ನಂಬರ್ 1 ಬರ್ತೈತಲ್ಲ ಅವ್ರಿಗಂತೂ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಆಕತ್ತದು. ಅದಕ್ಕೆ ಈ ನ್ಯೂ ಬಿಗಿನಿಂಗ್ ಏನು ಬರಾಕತ್ತಲ್ಲ ಇದನ್ನು ನೀವು ಸೆಲೆಬ್ರೇಟ್ ಮಾಡಿರಿ, ನೀವು ಸೋಷಿಯಲೈಸ್ ಆಗಿರಿ. ಓಕೆ, ಹೊಸ ರಿಲೇಷನ್ಶಿಪ್ಸ್ ಬರ್ತಾವೆ ನಿಮ್ಮ ಜೀವನದೊಳಗೆ, ಅವನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಕಲ್ಕೊಡ್ರಿ. ಅಂದರೆ ಈ 2026 ಏನು ಹೇಳ್ತೈತಿ ಅಂದರೆ ಹೆಜ್ಜೆಗೂ ಕಲಿಬೇಕು ಅಂತ. ಸೊ ಈಗ ನಾವು ಮೆಸೇಜಸ್ ಫ್ರಮ್ ಹೆವನ್. ಓಕೆ, ಈ ಕಾರ್ಡ್ಸ್ ನಮಗೆ ಏನು ಹೇಳ್ತಾವ, ನೀವು ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ರೆ ಅವ್ರಿಗೆ ನಿಮ್ಮ ಹತ್ರ ಅವ್ರಿಗೆ ನಿಮ್ಮ ಹತ್ರ ಇದ್ದಿರ್ಲಿಕ್ಕೂ ಇಲ್ಲ. ಸೊ ಅವ್ರು ನಿಮಗೆ ಏನಾದರೂ ಹೇಳೋಕೆ ಇಷ್ಟಪಡ್ತಾರ ಈ ಕಾರ್ಡ್ ಮೂಲಕ? ಟ್ಯೂನ್ ಇನ್ ಟು ದ ರಿದಮ್ ಆಫ್ ನೇಚರ್, ಲೆಟ್ ಅಸ್ ಕನೆಕ್ಟ್ ಟುಗೆದರ್ ದೇರ್. ಓಕೆ, ನಿಮಗೆ ನೋಡಿರಿ ಈ ಥರದ ಮಾನಸಿಕ ಪರಿಸ್ಥಿತಿ ಇದ್ದಾಗ ನೀವು ಸ್ವಲ್ಪ ನೇಚರ್ ಜೋಡಿ ಕನೆಕ್ಟ್ ಆಗೋದು ಭಾಳ ಚಲೋ. ನೇಚರ್ ಜೋಡಿ ಕನೆಕ್ಟ್ ಆದ್ರಿ ಅಂತ ಇಟ್ಕೋರಿ, ನಿಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ನೇಚರ್ ಅಬ್ಸಾರ್ಬ್ ಮಾಡ್ತಿರ್ತೈತೆ. ನೀವು ಅದನ್ನು ಯಾವಾಗಾದರೂ ಪರೀಕ್ಷೆ ಮಾಡಿ ನೋಡಿರಿ. ನಿಮಗೆ ತಲೆ ಯಾವಾಗಾದರೂ ಸರಿ ಇರಲಿಲ್ಲ, ಭಾಳ ವಿಚಾರ ಬರ್ತಿತ್ತು, ಅಥವಾ ನೀವು ಭಾಳ ನೆಗೆಟಿವ್ ಮೂಡ್ನೊಳಗಿದ್ರಿ ಅಂತಂದ್ರೆ ನೀವು ಅಡ್ಡಾಡಕ್ಕೆ ಹೋಗಿ ಬರ್ರಿ, ಯಾವುದಾದ್ರೆ ಗಾರ್ಡನ್ದೊಳಗೆ ಸುತ್ತಾಡ್ಕೊಂಬರ್ರಿ, ಪಾರ್ಕಿಗೆ ಹೋಗಿ ಬರ್ರಿ. ಹೋಗಿ ಬಂದಮೇಲೆ ನೀವು ನಿಮ್ಮಲ್ಲಿ ಆಗುವಂಥ ಚೇಂಜಸ್ಗಳು ನೋಡ್ರಿ. ನೀವು ಯು ಫೀಲ್ ಸೋ ಗುಡ್ ಆ ಟೈಮ್ದೊಳಗೆ. ಗೋ ಔಟ್ ಆ್ಯಂಡ್ ಪ್ಲಾಂಟ್ ನ್ಯೂ ಲೈಫ್ ಸೀಡ್ಸ್, ಸೋ ಫಾರ್ ಯುವರ್ ಫ್ಯೂಚರ್. ನೋಡ್ರಿ ಎಷ್ಟು ಕರೆಕ್ಟಾಗಿ ಕಾರ್ಡ್ ಬಂದೈತಿ. ನಮ್ಮ ಮುಂದಿನ ಜೀವನದ ಏಳಿಗೆಗಾಗಿ ನಾವೇ ಬೀಜ ಬಿತ್ತಬೇಕು. our ancestors are helping us. Those unseen hands they always help us. ಆದರೆ ಹೆಂಗಂತಂತಂದ್ರೆ ಮೆಹಸೂಸ್ ಕರ್ನಾ ಚಾಹಿಯೆ, ಅಂದ್ರೆ ಮೆಹಸೂಸ್ ಅಂತ ಫೀಲ್ ಮಾಡಬೇಕಾಗ್ತತಿ ಆ ಟೈಮ್ದೊಳಗೆ. ಆ ಥರದ ಸೆನ್ಸಿಟಿವಿಟಿ ನಮ್ಮಲ್ಲೂ ಇರಬೇಕು. ಅಂದ್ರನ ಇಂಥ ಮೆಸೇಜಸ್ ನಮಗೆ ಕನೆಕ್ಟ್ ಆಗ್ತಾವ. ಅವ್ರು ಏನು ಹೇಳ್ತಾರ ಅಂತಂದು ಹೇಳಿ ನಮಗೆ ಗೊತ್ತಾಗ್ತೈತಿ. ವಿ ಅಂಡರ್ಸ್ಟ್ಯಾಂಡ್ ದಟ್ ಸಮ್ಟೈಮ್ಸ್ ಯು ಮೇ ಫೀಲ್ ಅಲೋನ್ ಬಟ್ ವಿ ಆರ್ ಆಲ್ವೇಸ್ ಹಿಯರ್. ಈಗ ಅವ್ರು ನಮ್ಮ ಜೊತೆಗೇನೆ ಅದಾರ. ನೆಕ್ಸ್ಟ್ ಬರ್ತ್ ಆಗೋವರೆಗೂ ಅವ್ರು ನಮ್ಮ ಕನೆಕ್ಷನ್ದೊಳಗೆ ಇದ್ದೇ ಇರ್ತಾರೆ. ಆದರೆ ಇಷ್ಟ ಅಲ್ಲ, ನಾವು ಸೆನ್ಸಿಟಿವ್ ಆಗ್ಬೇಕಷ್ಟೆ. ನಾವು ಸೆನ್ಸಿಟಿವ್ ಆದ್ವಿ ಅಂತಂತಂದ್ರೆ ನಾವು ಲಘುನವ್ರಿಗೆ ಕನೆಕ್ಟ್ ಮಾಡ್ತೇವೆ. ಅಂದ್ರೆ ಹೆಂಗಂತಂದ್ರೆ ನಾವು ಭಾಳ ದೂರ ಇದ್ವಿ ಅಂತಂದ್ರೆ ನಮಗದು ರೇಂಜ್ನಾಗ ಇರೋಂಗಿಲ್ಲ. ನಾವು ಒಂದು ಸ್ವಲ್ಪ ಆ ಟವರ್ ಕೆಳಗೆ ಆ ಕಡೆ ಈ ಕಡೆ ಎಲ್ಲರೂ ಸ್ವಲ್ಪ ಸಮೀಪದಾಗಿದ್ವಿ ಅಂತಂದ್ರೆ ಲಘುನ ಕನೆಕ್ಷನ್ದಾಗ ಬರ್ತೇವೆ ನಾವು.
ಸೊ ಎಷ್ಟಾಕತಿ ಅಷ್ಟು ನಿಮ್ಮ ಬದಲಾಗಿ ನೀವು ವಿಚಾರ ಮಾಡಿ ನಿಮ್ಮ ಲೈಫು ಡೆವಲಪ್ ಮಾಡ್ಕೊಳಕ್ಕೆ ನೋಡಿರಿ. ಓಕೆ, ಮತ್ತೇನು ಹೇಳ್ತಾರಂತಂದ್ರೆ ನಿಮ್ಮ ಎನ್ಸಿಸ್ಟರ್ಸ್ ನಿಮಗೆ ಯಾವಾಗಿದ್ರೂ ಬ್ಲೆಸ್ ಮಾಡಾಕತ್ತಾರೆ. ದೇ ಆರ್ ಬ್ಲೆಸ್ಸಿಂಗ್ ಯು. ಆ ಬ್ಲೆಸ್ಸಿಂಗ್ಸ್ ನೀವು ತೊಗೊಳ್ರಿ. ಅವ್ರು ನಿಮ್ಮ ಹಿಂದೆ ಅದಾರ ಅಂತಂತ ಅಂದ್ಕೊಂಡು ಒಂದು ಒಳ್ಳೆಯ ಜೀವನದೆಡೆಗೆ ಪ್ರಯಾಣ ಮಾಡೋಣ ಎಲ್ಲರೂ. ಓಕೆ, ಥ್ಯಾಂಕ್ ಯು, ಬಾಯ್.